ಹಲೋ. ಹಲೋ. ಗುಡ್ ಆಫ್ಟರ್ನೂನ್ ದರ್ಶನ್ ಅವರೇ. ಹೇಳಿ. ಹೇಗಿದ್ದೀರಾ? ಏನಾಯ್ತು ಹೇಳಿ. ದರ್ಶನ್ ಅವರೇ ನೆನಪಿದೆಯಾ ಯಾರು ಅಂತ? ಇಲ್ಲ, ಹೇಳಿ ಯಾರು. ನನಗೆ ವಾಟ್ಸಪ್ಪಲ್ಲಿ ಡಿ ಎಮ್ ಮಾಡ್ತೀರಾ? ವರ್ಕ್ ಫ್ರಮ್ ಹಾ ಹೋಮ್ಗೋಸ್ಕರ ಪಾರ್ಟ್ ಹಾ ಟೈಮ್ ಜಾಬ್ ಬೇಕು ಅಂತ, ರೈಟ್? ಹಾ ಹೌದು. ಸೊ ದರ್ಶನ್ ಅವರು ಏನು ಮಾಡ್ಕೊಂಡಿದ್ದೀರಾ ಇವಾಗ? ಏನು ಎಜುಕೇಶನ್ ಮಾಡ್ತಿದ್ದೀರಾ ಇಲ್ಲ ಜಾಬ್ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ? ಎಜುಕೇಶನ್ ಪ್ಯಾರಾಮೆಡಿಕಲ್ ಫೈನಲ್ ಇಯರ್. ಎಜುಕೇಶನ್ ಅಂದರೆ ಇನ್ನೂ ಸ್ಟಡಿ ಮಾಡ್ತಾ ಇದ್ದೀರಾ, ಹಾ ರೈಟ್? ಹಾ ಸೊ ಏನಕ್ಕೆ ಪಾರ್ಟ್ ಟೈಮ್ ವರ್ಕ್ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಪಾಕೆಟ್ ಮನಿಗೆಲ್ಲ ಬೇಕಲ್ವಾ, ನಮ್ಮ ಪಾಕೆಟ್ ಸಪ್ರೇಟ್. ಪಾಕೆಟ್ ಮನಿಗೆ ಬೇಕು ಅಂತ ಮಾಡಿದ್ರಿ, ರೈಟ್? ಹಾ ಸೊ ಓಕೆ, ಎಲ್ಲಿಂದ? ಚಿಕ್ಕಬಳ್ಳಾಪುರ ಮೇನ್ ಇಂಪಾರ್ಟೆಂಟ್, ಅಲ್ಲಿಂದಾನ? ಹಾ ಸಾರಿ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ. ಓಕೆ ಓಕೆ. ಸೊ ನಿಮಗೆ ಟ್ರಸ್ಟ್ ಅನ್ಸುತ್ತಾ ನೀವು ಪಾರ್ಟ್ ಟೈಮಲ್ಲಿ ವರ್ಕ್ ಮಾಡ್ಬೋದು, ಅರ್ನಿಂಗ್ ಮಾಡ್ಬೋದು ಅಂತ ಹಾ ಹಾ ಅನ್ಸುತ್ತಾ? ಹಾ ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಾ? ಹಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸಪ್? ಹಾ ಯೂಸ್ ಮಾಡ್ತೀವಿ. ಓಕೆ, ಡನ್. ಸೊ ದರ್ಶನ್ ಅವರೇ, ಹಾ ಇವಾಗ ನಾವೊಂದು ಸೆಷನ್ ಸ್ಟಾರ್ಟ್ಅಪ್ ಮಾಡ್ತಾ ಇದೀವಿ ನಮ್ಮ ಕರ್ನಾಟಕದಲ್ಲಿ. ಏನ್ ಆಸ್ ಸರ್? ಎ ನಮ್ಮ ಕಂಪನಿಯಿಂದ ಒಂದು ಏನೋ ಇದು ಪ್ರೊವೈಡ್ ಮಾಡ್ತಾ ಇದೀವಿ ಇಡೀ ನಮ್ಮ ಕರ್ನಾಟಕ ಜನತೆಗೆ, ಇಂಟ್ರೆಸ್ಟೆಡ್ ಪೀಪಲ್ ಪಾರ್ಟ್ ಟೈಮ್ ಇನ್ ವರ್ಕ್ ಫ್ರಮ್ ಹೋಮ್. ಹಾ ಸೊ ಆಗ್ಲೇ ಇವಾಗ 200 ಜನ ಪ್ಲಸ್ ಅಪ್ಲೈ ಮಾಡಿದ್ದಾರೆ ಈ ಫಾರ್ಮ್ ಅನ್ನ. ಸೊ ನೀವು ನನಗೆ ಮೆಸೇಜ್ ಮಾಡಿದಾರಲ್ಲ, ಅದಕ್ಕೋಸ್ಕರ ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿ ನಾನು ಕಾಲ್ ಮಾಡಿದ್ದು. ಹಾ ಹೇಳಿ. ಸೊ ಈ ಪಾರ್ಟ್ ಟೈಮ್ ವರ್ಕ್ಗೋಸ್ಕರ ನಾವು ಕೆಲಸ ಆದ್ರೂ ಮಾಡಬೇಕು, ರೈಟ್? ಕೆಲಸ ಮಾಡೋದು ಹೇಗೆ ಅಂತ ಇನ್ಫಾರ್ಮೇಶನ್ ಗೊತ್ತಿರ್ಬೇಕಾ, ಗೊತ್ತಾಗಿರ್ಬಾರ್ದಾ? ಗೊತ್ತಿರ್ಬೇಕು. ಗೊತ್ತಿರ್ಬೇಕಾ? ಗೊತ್ತಿಲ್ಲದೆ ನಾವೇನಾದ್ರು ಕೆಲಸ ಮಾಡಬಹುದಾ ದರ್ಶನ್ ಅವರೇ? ಇಲ್ಲ ಸರ್, ಆಗಲ್ಲ. ಗೊತ್ತಿಲ್ಲದೆ ನಾವು ಏನಾದ್ರು ಕೆಲಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ, ಹೌದಾ? ಹಾ ಹೌದು. ಸೊ ಓಕೆ, ಇವಾಗ ನಾನು ಕೆಲಸದ ಬಗ್ಗೆ ಹೇಳಬೇಕು ಅಂತ ಅನ್ಕೊಂಡಾಗ ನಿಮ್ಗೆ ಕಾಲಲ್ಲಿ ಹೇಳಕ್ಕಾಗೋದಿಲ್ಲ, ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ, ರೈಟ್? ಹಾ ಸರ್. ಇವಾಗ ಕಾಲಲ್ಲಿ ನಾನು ಹೇಳ್ತಾ ಇದ್ರೆ ನನ್ನ ಕಂಪನಿ ಬಗ್ಗೆ ನಾನು ಹೇಳ್ತಾ ಇದ್ರೆ, ಕೆಲಸದ ಬಗ್ಗೆ ಹೇಳ್ತಾ ಇದ್ರೆ, ಹಿಂಗೆ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ, ಆಕ್ಚುಲಿ ನಿಮ್ಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ. ಇವಾಗ ನಾನು ಏನ್ ಹೇಳ್ತೀನೋ ನೀವು ಅದಕ್ಕೆ ಎಸ್ 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 ಅಂತ ಹೋಗ್ತೀರಾ, ರೈಟ್? ಹಾ ಸೊ ಅಷ್ಟೊಂದು ಲಾಂಗ್ ಇನ್ಫಾರ್ಮೇಶನ್ ಕಾಲಲ್ಲಿ ಡಿಸ್ಕಸ್ ಮಾಡಕ್ ಆಗೋದಿಲ್ಲ, ಹೇಳಿದ್ರೆ ಅರ್ಥ ಮಾಡ್ಕೊಳಕ್ ಅರ್ಥನೂ ಕೂಡ ಆಗೋದಿಲ್ಲ. ಸೊ ಹಾಗಂತ ಹೇಳಿ ನಮ್ಮ ಕಂಪ್ನಿ ಕಡೆಯಿಂದ ಒಂದು ಪ್ರೆಸೆಂಟೇಶನ್ ವಿಡಿಯೋ ಪ್ರೊವೈಡ್ ಮಾಡಿದ್ದಾರೆ ದರ್ಶನ್ ಅವರೇ. ಹಲೋ ಹಾ ಹೇಳಿ ಹೇಳಿ. ದರ್ಶನ್, ಇದು ಇವಾಗ ನಮ್ಮ ಕಂಪ್ನಿ ಕಡೆಯಿಂದ ಒಂದು 19 ಮಿನಿಟ್ಸ್ ವಿಡಿಯೋ ಪ್ರೆಸೆಂಟೇಶನ್ ವಿಡಿಯೋನ ರೆಡಿ ಮಾಡಿದ್ದಾರೆ. ಸೊ ಬೇಸಿಕ್ಲಿ ನೀವು ಯಾವ ರೀತಿ ಕೆಲಸನ ಸ್ಟಾರ್ಟ್ಅಪ್ ಮಾಡಬಹುದು, ಇದರಿಂದ ಏನ್ ಇಂಪಾರ್ಟೆಂಟ್ ಥಿಂಗ್ಸ್ ಇದೆ, ಏನ್ ಕಲಿತೀರಾ ಅನ್ನೋದು. ಹಾ ಓಕೆ, ಸೊ ಇಂಟ್ರೆಸ್ಟ್ ಓಕೆ. ಇದ್ರೆ ಇವಾಗ ನನಗೆ ಬೇಕಾಗಿರೋದು ನಿಮ್ಮ ಸಮಯ ಹಾ 40 to 50 ಮಿನಿಟ್ಸ್ ಬೇಕಾಗಿರೋದು, ಫುಲ್ಲಿ ಕ್ಲಿಯರ್ ತಿಳ್ಕೊಳ್ಳಕ್ಕೆ. ಹಾ ಇಂಟ್ರೆಸ್ಟ್ ಸರ್. ಇದೀರಾ ತಿಳ್ಕೊಳ್ಳಕ್ಕೆ? ಹ್ಞೂ ಸರ್, ತಿಳ್ಕೊಂತೀವಿ. ತಿಳ್ಕೊಂತೀರಾ? ಹಾ ಸೊ ಹಾಗಾದ್ರೆ ನೀವು ತಿಳ್ಕೊಂತೀರಾ ಅಂತಂದ್ರೆ ಒಂದು ನನ್ನ ವಾಟ್ಸ್ಆಪ್ ಅಲ್ಲಿ ಇವಾಗ ಆಗ್ಲೇ ಮೆಸೇಜ್ ಮಾಡಿದ್ದೀರಾ, ಇನ್ನೊಂದು ಐ ವಾಂಟ್ ಟು ವಿಡಿಯೋ ಅಂತ ಒಂದು ಮೆಸೇಜ್ ಹಾಕ್ರಿ, ನಿಮ್ಗೆ ವಿಡಿಯೋ ತಕ್ಷಣ ಸಿಗುತ್ತೆ. ಆ ವಿಡಿಯೋ ಕಂಪ್ಲೀಟ್ ಆದ್ಮೇಲೆ ದರ್ಶನ್ ಅವರೇ ಇನ್ನೊಂದು ವಿಡಿಯೋ ಸಿಗುತ್ತೆ ನಿಮ್ಗೆ. ಹಾ ಒಂದು 19 ಮಿನಿಟ್ ವಿಡಿಯೋ ಇದೆ, ಒಂದು 30 ಮಿನಿಟ್ಸ್ ವಿಡಿಯೋ ಇದೆ. ಹಾ 30 ಮಿನಿಟ್ಸ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಇನ್ಕಮ್ ಹೆಂಗೆ ಬರುತ್ತೆ, ನಾವು ಸೋಷಿಯಲ್ ಮೀಡಿಯಾದಿಂದ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇಂದ ನಾವು ಹೇಗೆ ಇನ್ಕಮ್ ಅರ್ನ್ ಮಾಡ್ತೀವಿ ಅಂತ. ಹೌದು. ಓಕೆ, ಯಾಕೋ ಅನಿಸ್ತದೆ ದರ್ಶನ್ ಅವರೇ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತ? ಇಲ್ಲ ಸರ್, ಇದೆ ಇಂಟ್ರೆಸ್ಟ್ ಇದೆ. ಇದೆಯಾ? ಸೊ ಹಾಗೆ ಏನಾದ್ರು ಯಾಕೆ ಬಿಜಿ ಇದ್ರಾ? ಅಂದ್ರೆ ತುಂಬಾ ಡಲ್ ಆಗಿ ಮಾತಾಡ್ತಿದ್ರಲ್ಲ. ಹಾ ಮಲ್ಕೊಂಡಿದ್ದೆ ಸರ್ ಅದು. ಹೌದಾ? ಸಾರಿ ಫಾರ್ ದಟ್, ನನ್ಗೆ ಗೊತ್ತಿರ್ಲಿಲ್ಲ. ಓಕೆ, ಪರವಾಗಿಲ್ಲ. ಇವಾಗ ನೋಡಿ ದರ್ಶನ್ ಅವರೇ, ವಿಡಿಯೋ ಶೇರ್ ಮಾಡ್ತೀನಿ, ವಿಡಿಯೋ ನೀವು ನೋಡ್ತೀರಾ. ಬಟ್ ವಿಡಿಯೋ ನೀವು ಫುಲ್ಲಿ ತಿಳ್ಕೋಬೇಕು ಅಂತ ಅನ್ಕೊಂಡಾಗ ಕಂಪ್ನಿ ವಿಡಿಯೋದಲ್ಲಿ ನಿಮಗೆ ಕ್ವಶನ್ಸ್ ಕೇಳಿದ್ದಾರೆ. ಹಾ ಆ ಕ್ವಶನ್ಸ್ಗೆ ನೀವೇನ್ ಮಾಡಬೇಕು? ಆನ್ಸರ್ ಮಾಡೋದು. ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿದ್ರೆ ಡೆಫಿನೆಟ್ಲಿ ಮುಂದೆ ಮೂವ್ ಅಪ್ ನಿಮ್ಗೆ ಪ್ರೊಸೆಸ್ ಸಿಗತ್ತೆ. ಇವಾಗ ನೀವು ಹೌದು. ಕ್ವಶನ್ಸ್ಗೆ ಆನ್ಸರೇ ಮಾಡಿಲ್ಲ ಅಂತ ಅನ್ಕೊಂಡ್ರೆ ನೀವು ವಿಡಿಯೋ ನೋಡಿಲ್ಲ ಅಂತ ಅರ್ಥ ಆಗುತ್ತೆ. ಇವಾಗ ಕೆಲಸ ಮಾಡೋಕ್ಕಿಂತ ಇಂಪಾರ್ಟೆಂಟ್ ಮುಂಚೆ ನೀವು ಕ್ಲಿಯರ್ ಆಗಿ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ, ಹ್ಮ್ ಅಲ್ವಾ? ಹೌದು. ನಾವೇನು ತಿಳ್ಕೊಳ್ಳಾರ್ದೆ ಏನು ಮಾಡಕ್ಕಾಗಲ್ಲ ಅಂತ ಗೊತ್ತು. ಸೊ ಅದಕ್ಕೋಸ್ಕರ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಕಂಪ್ಲೀಟ್ ಮಾಡ್ಕೊಳ್ರಿ. ಆಫ್ಟರ್ ವಿ ಏನಾದ್ರು ಡೌಟ್ಸ್ ಇದ್ರುವೆ, ಏನೇ ಕ್ವಶನ್ಸ್ ಇದ್ರುವೆ ನನ್ನ ಕಾಲ್ ಮಾಡಿ ನೀವು ಕ್ಲಿಯರ್ ಮಾಡ್ಕೋಬಹುದು. ಸೊ ನಿಮ್ಮ ಹಾ ಸರ್. ಡಿಸಿಷನ್ ಆಗಿರುತ್ತೆ ಮಾಡ್ಬೇಕಾ ಬೇಡವಾ ಅಂತ, ಅದ್ರ ಮೇಲೆ ನಾವು ಡಿಸ್ಕಸ್ ಮಾಡೋಣ. ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಕಂಪ್ಲೀಟ್ ಮಾಡ್ಕೊಳ್ರಿ. ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ BR ಡಿಜಿಟಲ್ ವೆಂಚರ್ ಸೆಷನ್ ನ ಕಂಪ್ಲೀಟ್ ಮಾಡಕ್ಕೆ ಓನ್ಲಿ ಫಾರ್ 10 ಪೀಪಲ್ ನ ಲೆಫ್ಟ್ ಇದೆ. ಆ 10 ಪೀಪಲ್ ನೀವೇನಾದ್ರು ಬರಬೇಕು ಅಂತ ಅನ್ಕೊಂಡಿದ್ರೆ ಇದು ಪ್ರೊಸೆಸ್ ಕಂಪ್ಲೀಟ್ ಮಾಡ್ಕೊಂಡು ಮುಂದೆ ನೀವು ಮೂವ್ ಅಪ್ ಆಗ್ಬೋದು. ಹಾ ಓಕೆ ಸರ್. ಓಕೆ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಐ ವಾಂಟ್ ಟು ವಿಡಿಯೋ ಅಂತ, ನನಗೆ ವಿಡಿಯೋ ಶೇರ್ ಮಾಡ್ತೀನಿ. ಆಫ್ಟರ್ ವಿಲ್ ಡಿಸ್ಕಸ್. ಓಕೆ ಹಾ ಓಕೆ. ಓಕೆ, ಬಾಯ್. ಬ್ರೋ, ಬ್ರದರ್, ಈ ರೀತಿ ಮಾಡಕ್ ಹೋಗಿ ನಿಂತ್ಕೊಂಡ್ಬಿಟ್ರೆ ಫ್ರೀ ಆಗಿ ಹಿಂಗೆ ನನಗೆ
ಅಂದ್ರೆ ಸ್ಟೇಬಲ್ ಆಗಿ ಕುತ್ಕೊಂಡ್ಬಿಟ್ರೆ ಏನ್ ಇರಲ್ಲ. ಲೀಗಲಿಟಿನ ಒಪ್ಸೋಕೆ ಫುಲ್ಲಿ ಟ್ರೈ ಮಾಡ್ತೀನಿ, ಬಟ್ ಸುಳ್ಳಂತಂದ್ರೆ ಹೇಳೋದಲ್ಲ, ರಿಯಲ್ ಫ್ಯಾಕ್ಟ್ ಹೇಳ್ತೇನೆ. ಇದು ನಮ್ಮ ಒಂದು ಸ್ಕಿಲ್. ಇನ್ನೂ ತುಂಬಾ ಇದೆ ರೀ. ಏನೋ ಜನಗಳನ್ನ ಒಟ್ಟಿನಲ್ಲಿ ನಾವು ಸುಳ್ಳು ಹೇಳ್ಕೊಂಡು ಯಾಮಾರಿಸೋದ್ರಲ್ಲಿ ಇಲ್ಲ, ಲೀಗಲಿಟಿದಲ್ಲಿ ಮಾಡ್ಕೊಂಡು ಹೋಗೋದ್ರಲ್ಲಿ. ಬಟ್ ಏನ್ ಮಾಡೋಣ, ಯಾರ ಕರ್ಮ ಹೆಂಗಿರತ್ತೆ ಅಂತ ಅಲ್ವಾ. ಸೊ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡ್ರಿ. ಅಂಡ್ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಸಿ ಯು, ಬಡ ಕಲ್ತೆ ಎಲ್ಲ ಟೈಮ್. ಶ್ರೀ ರಾಧೆ ರಾಧೆ.